ಮಧ್ಯರಾತ್ರಿವರೆಗೆ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ ಆರೋಗ್ಯ ಸಚಿವರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಮಂಜು ಕೂಡ ಭಾಗಿಯಾಗಿದ್ರು. ಸಾರ್ವಜನಿಕರಿಗೆ ಉತ್ತಮವಾದಂತಹ ಸೇವೆಯನ್ನ ಕೊಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಆರೋಗ್ಯ ಸಚಿವರ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಕೂಡ ಮೆಚ್ಚುಗೆಗಳು, ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಕೇವಲ ಸಚಿವರ ಸಭೆಯಾಗಿರಲಿಲ್ಲ. ಈ ಗಂಭೀರ ಸಭೆಯಲ್ಲಿ ಹಾಸನದ ನೂತನ ಸಂಸದರಾಗಿರುವಂತಹ ಶ್ರೇಯಸ್ ಪಟೇಲ್ ಮತ್ತೆ ಮಂಜು ಅವರು ಕೂಡ ಸಚಿವರ ಜೊತೆ ಸಕ್ರಿಯವಾಗಿ ಭಾಗವಹಿಸಿದ್ರು. ಮಲೆನಾಡಿನ ಭಾಗದಲ್ಲಿ, ಅದರಲ್ಲೂ ತಾಲೂಕು ಮಟ್ಟದಲ್ಲಿ ಬಡವರಿಗೆ ಸರಿಯಾದಂತಹ ಚಿಕಿತ್ಸೆಯನ್ನ ನೀಡಲಾಗ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಕಂಪ್ಲೇಂಟ್ಸ್ಗಳು ಕೂಡ ಬಂದಿದ್ವು. ಆಸ್ಪತ್ರೆಯಲ್ಲಿ ಯಾವೆಲ್ಲ ಕೊರತೆಗಳು ಕೂಡ ಇದ್ವು, ಮತ್ತೆ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಲಭ್ಯ ಇರ್ತಾರಾ ಇಲ್ವಾ ಅನ್ನೋದರ ಕುರಿತು ಚರ್ಚೆಗಳಾಗಿದೆ. ಪ್ರತಿಯೊಂದು ಅಂಶವನ್ನ ಕೂಡ ಸಚಿವರು, ಜನಪ್ರತಿನಿಧಿಗಳು ಕೂಡ ಇಂಚಿಂಚಾಗಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಾಮಾನ್ಯವಾಗಿ ಡಾಕ್ಟರ್ಸ್ಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಆಸ್ಪತ್ರೆಗೆ. ನರ್ಸ್ಗಳೇ ಇರ್ತಾರೆ, ನರ್ಸ್ಗಳೇ ಡಾಕ್ಟರ್ಗಳ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸಗಳಾಗತ್ತೆ. ಸೊ ಹಾಗಾಗಿ ಮಧ್ಯರಾತ್ರಿವರೆಗೂ ಕೂಡ ಈ ಒಂದು ಸಭೆಯನ್ನ ನಡೆಸಿದ್ದಾರೆ ಆರೋಗ್ಯ ಸಚಿವರು. ನೋಡಿ, ಜನಪರ ಕಾಳಜಿಯ ಸಂದೇಶವನ್ನ ಸಚಿವರು ರವಾನೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಅತ್ಯಂತ ಬಡವರು ಮತ್ತೆ ಈ ಹಳ್ಳಿಗಾಡಿನ ಜನರು, ಸೊ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಅವರು ವಂಚಿತರಾಗಿ ಹೋಗಬಾರ್ದು. ಸೊ ಹಾಗಾಗಿ ಈ ಒಂದು ಸಭೆ ಅಂತ ಹೇಳಿ ನಾವು ಜನಸಾಮಾನ್ಯರ ಕೈಗೆ ಎಟಕ್ತೀವಿ, ನಾವು ಸಿಗ್ತೀವಿ ಅನ್ನುವಂತಹ ಸಂದೇಶವನ್ನ ಈ ಮುಖಾಂತರ ರವಾನೆ ಮಾಡಿದ್ದಾರೆ. ವೇತನ ಹೆಚ್ಚಳ ಹಾಗೂ ಖಾಯಂ ನೇಮಕ ಮಾಡುವಂತೆ ಕಣ್ಣೀರನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಯುಟಿ ಖಾದರ್ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ಸ್ಟಾಫ್ ನರ್ಸ್. ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಸ್ಪತ್ರೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೀತಾ ಇತ್ತು. ಸಂದರ್ಭದಲ್ಲಿ ನಮಗೆ ವಯಸ್ಸಾಗ್ತಾ ಇದೆ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಮನೆಯ ನಿರ್ವಹಣೆಗೆ ಕಷ್ಟವಾಗ್ತಾ ಇದೆ. 17 ವರ್ಷದಿಂದ 17,000 ಸಂಬಳವನ್ನ ಪಡೆದುಕೊಳ್ತಾ ಇದ್ದೀವಿ. ಇದರಿಂದ ಕುಟುಂಬದ ನಿರ್ವಹಣೆ ತೀರಾ ಸಂಕಷ್ಟವಾಗಿದೆ. ವೇತನ ಯಾಕಾಗಿಲ್ಲ ಅಂತ ಹೇಳಿ ನೋವನ್ನ ತೋಡ್ಕೊಂಡಿದ್ದಾರೆ ನರ್ಸ್ಗಳು. ನಿಮ್ಮ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ನಾನು ತಲುಪಿಸ್ತೇನೆ ಅಂತ ಹೇಳಿ ಯುಟಿ ಖಾದರ್ ಅವರು ಅವರ ಮನವಿಗೆ ಸ್ಪಂದಿಸಿದ್ದಾರೆ. ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಭೇಟಿ ಆಗ್ತಾರೆ. ನಾವು ಆ ಟೈಮಲ್ಲಿ ನಾವು ಹೋಗ್ಲಿಲ್ಲ ಸರ್. ಏನೋ ಇಲ್ಲಿ ನಮ್ಮ ಊರ್ ಕಡೆ ಮಾಡ್ತಿದ್ರೆ ಇವತ್ತಲ್ಲೂ ನಾಳೆ ಪರ್ಮನೆಂಟ್ ಆಗುತ್ತಂತ ಇದೇ ಮನೋಭಾವನೆಯಿಂದ ನಮ್ಮ ಮನಸ್ಸು ಇಚ್ಛೆ ಸರ್. ನಮ್ಗೆಲ್ಲ ಸರ್ವಿಸ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಅದಮ್ಮ ಅದಕ್ಕೆ ನಿಮ್ಮ ನೋವೆಲ್ಲ ಗೊತ್ತಾಗ್ತದೆ. ಈಗ ಎಂತ ನನ್ನ ಫ್ರೆಂಡ್ ಇದ್ದ, ಅವನಿಗೆ ಅಮೆರಿಕದಲ್ಲಿ ನಾನು ಅಲ್ಲಿ ಹೋಗ್ತಿದ್ದೆ, ಮರಿ ಎಮ್ ಎಲ್ ನನಗೆ ಎಂತ ಬೇಕಿತ್ತು ಅಂತ ಹೇಳಿ ಅದು ಆಗ್ತದ. ಈಗ ನಮ್ಮ ಪರಿಸ್ಥಿತಿ, ನೀವು NHM ಅಲ್ಲಿ ಇದ್ದೀರಿ, ನಿಮ್ಮ ಪರವಾಗಿ ನಾನು ಕೇಂದ್ರದಲ್ಲಿ ಮಾತಾಡ್ತೇನೆ. ಇದರಲ್ಲಿ ಶಾಲೆ ಬೇಕಾದ್ರೆ ಜಾಸ್ತಿ ಮಾಡಿ ಸೆಂಟ್ರಲ್ಗೆ ಮಾತಾಡ್ತಾರೆ. ನಮ್ಗೆಲ್ಲ ಗೊತ್ತಾಯ್ತು, ಏನಾದ್ರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ. ಆಗ ಏನ್ ಮಾಡ್ಬೇಕು ಓದೋದು. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಭೇಟಿ ಆಗ್ತೇನೆ. ನಾವು ಆ ಟೈಮಲ್ಲಿ ನಾವು ಹೋಗ್ಲಿಲ್ಲ ಸರ್. ಏನೋ ಇಲ್ಲಿ ನಮ್ಮ ಊರ್ ಕಡೆ ಮಾಡ್ತಿದ್ರೆ ಇವತ್ತಲ್ಲೂ ನಾಳೆ ಪರ್ಮನೆಂಟ್ ಆಗುತ್ತಂತ ಇದೇ ಮನೋಭಾವನೆಯಿಂದ ನಮ್ಮ ಮನಸ್ಸು ಇಚ್ಛೆ ಸರ್. ನಮ್ಗೆಲ್ಲ ಸರ್ವಿಸ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಅದಮ್ಮ ಅದಕ್ಕೆ ನಿಮ್ಮ ನೋವೆಲ್ಲ ಗೊತ್ತಾಗ್ತದೆ. ಈಗ ಎಂತ ನನ್ನ ಫ್ರೆಂಡ್ ಇದ್ದ, ಅವನಿಗೆ ಅಮೆರಿಕದಲ್ಲಿ ನಾನು ಅಲ್ಲಿ ಹೋಗ್ತಿದ್ದೆ, ಮರಿ ಎಮ್ ಎಲ್ ನನಗೆ ಎಂತ ಬೇಕಿತ್ತು ಅಂತ ಹೇಳಿ ಅದು ಆಗ್ತದ. ಈಗ